ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಯಾವ ರೀತಿ ಹಾಕುತ್ತೆ ಸರ್ಕಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸಿಕೊಂಡು ಈಗ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇವಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಆಗುತ್ತಾ? ಫೈನಾನ್ಸ್ ಕಂಪನಿಗಳ ನೋಂದಣಿ ಇನ್ಮೇಲೆ ಕಡ್ಡಾಯ ಆಗಿರುತ್ತೆ. ಅನಧಿಕೃತವಾಗಿಯೇ 87,000 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕೃತ ಯಾವುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಇಂಥವರಿಗೆ ಸಾಲ ನೀಡ್ತಿದ್ದೀವಿ ಅಂತ ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ಮಾಹಿತಿ. RBI ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದರ ಜೊತೆಗೆ ಆ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲಾತಿಗಳನ್ನ ಪಡಿಬೇಕು. ಆ ದಾಖಲಾತಿ ಪ್ರಕಾರವಾಗಿ ಅವರು ಎಷ್ಟು ಸಾಲಕ್ಕೆ ಅರ್ಹರು ಅದನ್ನ ಗಮನಿಸಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಬ್ಬನು ಸಾಲ ಪಡಿಬಹುದು. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದಿದೆ. ಹಾಗಿದ್ರೆ ಒಂದೊಂದು ಕಂಪನಿ 1 ಲಕ್ಷ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಇದರ ಜೊತೆಗೆ ಬೇಕಾಬಿಟ್ಟಿಯಾಗಿ ಸಾಲ ಕೊಟ್ಟು ಗುಂಡಾಗಿರಿ ಮಾಡಿ ವಸೂಲಿ ಮಾಡೋಂಗಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ನಿಯಮಾವಳಿಯಲ್ಲಿ ಇರುತ್ತೆ ಅಂತ. ಇದರ ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಜೈಲು ಶಿಕ್ಷೆ ನೀವು ಅನಿಯಮಿತವಾಗಿ ಅಥವಾ ಗುಂಡಾಗಿರಿ ಮಾಡಿ ಸಾಲ ವಸೂಲಿ ಮಾಡ್ತೀರಿ ಅಂತಂದ್ರೆ, ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಿಮಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಇದು ಮೈಕ್ರೋ ಫೈನಾನ್ಸ್ಗೆ ಈ ರೀತಿ ಮೂಗುದಾರ ಹಾಕುವ ನಿಯಮಗಳು ಅನ್ನುವಂತಹ ಸಾಧ್ಯತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಯಾವ ರೀತಿ ಹಾಕುತ್ತೆ ಸರ್ಕಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸಿಕೊಂಡು ಈಗ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇವಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಆಗುತ್ತಾ? ಫೈನಾನ್ಸ್ ಕಂಪನಿಗಳ ನೋಂದಣಿ ಇನ್ಮೇಲೆ ಕಡ್ಡಾಯ ಆಗಿರುತ್ತೆ. ಅನಧಿಕೃತವಾಗಿಯೇ 87,000 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕೃತ ಯಾವುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಇಂಥವರಿಗೆ ಸಾಲ ನೀಡ್ತಿದ್ದೀವಿ ಅಂತ ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ಮಾಹಿತಿ. RBI ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದರ ಜೊತೆಗೆ ಆ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲಾತಿಗಳನ್ನ ಪಡಿಬೇಕು. ಆ ದಾಖಲಾತಿ ಪ್ರಕಾರವಾಗಿ ಅವರು ಎಷ್ಟು ಸಾಲಕ್ಕೆ ಅರ್ಹರು ಅದನ್ನ ಗಮನಿಸಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಬ್ಬನು ಸಾಲ ಪಡಿಬಹುದು. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದಿದೆ. ಹಾಗಿದ್ರೆ ಒಂದೊಂದು ಕಂಪನಿ 1 ಲಕ್ಷ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಇದರ ಜೊತೆಗೆ ಬೇಕಾಬಿಟ್ಟಿಯಾಗಿ ಸಾಲ ಕೊಟ್ಟು ಗುಂಡಾಗಿರಿ ಮಾಡಿ ವಸೂಲಿ ಮಾಡೋಂಗಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ನಿಯಮಾವಳಿಯಲ್ಲಿ ಇರುತ್ತೆ ಅಂತ. ಇದರ ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಜೈಲು ಶಿಕ್ಷೆ ನೀವು ಅನಿಯಮಿತವಾಗಿ ಅಥವಾ ಗುಂಡಾಗಿರಿ ಮಾಡಿ ಸಾಲ ವಸೂಲಿ ಮಾಡ್ತೀರಿ ಅಂತಂದ್ರೆ, ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಿಮಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಇದು ಮೈಕ್ರೋ ಫೈನಾನ್ಸ್ಗೆ ಈ ರೀತಿ ಮೂಗುದಾರ ಹಾಕುವ ನಿಯಮಗಳು ಅನ್ನುವಂತಹ ಸಾಧ್ಯತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಯಾವ ರೀತಿ ಹಾಕುತ್ತೆ ಸರ್ಕಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸಿಕೊಂಡು ಈಗ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇವಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಆಗುತ್ತಾ? ಫೈನಾನ್ಸ್ ಕಂಪನಿಗಳ ನೋಂದಣಿ ಇನ್ಮೇಲೆ ಕಡ್ಡಾಯ ಆಗಿರುತ್ತೆ. ಅನಧಿಕೃತವಾಗಿಯೇ 87,000 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕೃತ ಯಾವುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಇಂಥವರಿಗೆ ಸಾಲ ನೀಡ್ತಿದ್ದೀವಿ ಅಂತ ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ಮಾಹಿತಿ. RBI ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದರ ಜೊತೆಗೆ ಆ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲಾತಿಗಳನ್ನ ಪಡಿಬೇಕು. ಆ ದಾಖಲಾತಿ ಪ್ರಕಾರವಾಗಿ ಅವರು ಎಷ್ಟು ಸಾಲಕ್ಕೆ ಅರ್ಹರು ಅದನ್ನ ಗಮನಿಸಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಬ್ಬನು ಸಾಲ ಪಡಿಬಹುದು. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದಿದೆ. ಹಾಗಿದ್ರೆ ಒಂದೊಂದು ಕಂಪನಿ 1 ಲಕ್ಷ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಇದರ ಜೊತೆಗೆ ಬೇಕಾಬಿಟ್ಟಿಯಾಗಿ ಸಾಲ ಕೊಟ್ಟು ಗುಂಡಾಗಿರಿ ಮಾಡಿ ವಸೂಲಿ ಮಾಡೋಂಗಿಲ್ಲ.
ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ನಿಯಮಾವಳಿಯಲ್ಲಿ ಇರುತ್ತೆ ಅಂತ. ಇದರ ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಜೈಲು ಶಿಕ್ಷೆ ನೀವು ಅನಿಯಮಿತವಾಗಿ ಅಥವಾ ಗುಂಡಾಗಿರಿ ಮಾಡಿ ಸಾಲ ವಸೂಲಿ ಮಾಡ್ತೀರಿ ಅಂತಂದ್ರೆ, ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಿಮಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಇದು ಮೈಕ್ರೋ ಫೈನಾನ್ಸ್ಗೆ ಈ ರೀತಿ ಮೂಗುದಾರ ಹಾಕುವ ನಿಯಮಗಳು ಅನ್ನುವಂತಹ ಸಾಧ್ಯತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಯಾವ ರೀತಿ ಹಾಕುತ್ತೆ ಸರ್ಕಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸಿಕೊಂಡು ಈಗ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇವಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಆಗುತ್ತಾ? ಫೈನಾನ್ಸ್ ಕಂಪನಿಗಳ ನೋಂದಣಿ ಇನ್ಮೇಲೆ ಕಡ್ಡಾಯ ಆಗಿರುತ್ತೆ. ಅನಧಿಕೃತವಾಗಿಯೇ 87,000 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕೃತ ಯಾವುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಇಂಥವರಿಗೆ ಸಾಲ ನೀಡ್ತಿದ್ದೀವಿ ಅಂತ ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ಮಾಹಿತಿ. RBI ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದರ ಜೊತೆಗೆ ಆ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲಾತಿಗಳನ್ನ ಪಡಿಬೇಕು. ಆ ದಾಖಲಾತಿ ಪ್ರಕಾರವಾಗಿ ಅವರು ಎಷ್ಟು ಸಾಲಕ್ಕೆ ಅರ್ಹರು ಅದನ್ನ ಗಮನಿಸಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಬ್ಬನು ಸಾಲ ಪಡಿಬಹುದು. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದಿದೆ. ಹಾಗಿದ್ರೆ ಒಂದೊಂದು ಕಂಪನಿ 1 ಲಕ್ಷ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಇದರ ಜೊತೆಗೆ ಬೇಕಾಬಿಟ್ಟಿಯಾಗಿ ಸಾಲ ಕೊಟ್ಟು ಗುಂಡಾಗಿರಿ ಮಾಡಿ ವಸೂಲಿ ಮಾಡೋಂಗಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ನಿಯಮಾವಳಿಯಲ್ಲಿ ಇರುತ್ತೆ ಅಂತ. ಇದರ ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಜೈಲು ಶಿಕ್ಷೆ ನೀವು ಅನಿಯಮಿತವಾಗಿ ಅಥವಾ ಗುಂಡಾಗಿರಿ ಮಾಡಿ ಸಾಲ ವಸೂಲಿ ಮಾಡ್ತೀರಿ ಅಂತಂದ್ರೆ, ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಿಮಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಇದು ಮೈಕ್ರೋ ಫೈನಾನ್ಸ್ಗೆ ಈ ರೀತಿ ಮೂಗುದಾರ ಹಾಕುವ ನಿಯಮಗಳು ಅನ್ನುವಂತಹ ಸಾಧ್ಯತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಯಾವ ರೀತಿ ಹಾಕುತ್ತೆ ಸರ್ಕಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸುಗ್ರೀವಾಜ್ಞೆಯ ಅಸ್ತ್ರವನ್ನ ಬಳಸಿಕೊಂಡು ಈಗ ಸಾಲ ವಸೂಲಾತಿಯ ಸಂದರ್ಭದಲ್ಲಿ ಯಾವ ರೀತಿ ಕಿರುಕುಳ ಆಗ್ತಾ ಇದೆ, ಇವಕ್ಕೆಲ್ಲ ಬ್ರೇಕ್ ಹಾಕುವ ಕೆಲಸ ಆಗುತ್ತಾ? ಫೈನಾನ್ಸ್ ಕಂಪನಿಗಳ ನೋಂದಣಿ ಇನ್ಮೇಲೆ ಕಡ್ಡಾಯ ಆಗಿರುತ್ತೆ. ಅನಧಿಕೃತವಾಗಿಯೇ 87,000 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಅಧಿಕೃತ ಯಾವುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಇಂಥವರಿಗೆ ಸಾಲ ನೀಡ್ತಿದ್ದೀವಿ ಅಂತ ಸಾಲ ನೀಡುವ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ ಅನ್ನುವಂತಹ ಮಾಹಿತಿ. RBI ರೂಲ್ಸ್ಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇದರ ಜೊತೆಗೆ ಆ ನಾರ್ಮ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಅಗತ್ಯ ದಾಖಲಾತಿಗಳನ್ನ ಪಡಿಬೇಕು. ಆ ದಾಖಲಾತಿ ಪ್ರಕಾರವಾಗಿ ಅವರು ಎಷ್ಟು ಸಾಲಕ್ಕೆ ಅರ್ಹರು ಅದನ್ನ ಗಮನಿಸಬೇಕು. ಓರ್ವ 2 ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡಿಬಹುದು. 2 ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಬ್ಬನು ಸಾಲ ಪಡಿಬಹುದು. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದಿದೆ. ಹಾಗಿದ್ರೆ ಒಂದೊಂದು ಕಂಪನಿ 1 ಲಕ್ಷ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಇದರ ಜೊತೆಗೆ ಬೇಕಾಬಿಟ್ಟಿಯಾಗಿ ಸಾಲ ಕೊಟ್ಟು ಗುಂಡಾಗಿರಿ ಮಾಡಿ ವಸೂಲಿ ಮಾಡೋಂಗಿಲ್ಲ. ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ನಿಯಮಾವಳಿಯಲ್ಲಿ ಇರುತ್ತೆ ಅಂತ. ಇದರ ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಜೈಲು ಶಿಕ್ಷೆ ನೀವು ಅನಿಯಮಿತವಾಗಿ ಅಥವಾ ಗುಂಡಾಗಿರಿ ಮಾಡಿ ಸಾಲ ವಸೂಲಿ ಮಾಡ್ತೀರಿ ಅಂತಂದ್ರೆ, ಕಿರುಕುಳ ಕೊಡ್ತೀರಿ ಅಂತಂದ್ರೆ ನಿಮಗೆ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಕೂಡ ಇರುತ್ತೆ. ಇದು ಮೈಕ್ರೋ ಫೈನಾನ್ಸ್ಗೆ ಈ ರೀತಿ ಮೂಗುದಾರ ಹಾಕುವ ನಿಯಮ